ಜೆಡಿಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬದ ಸಂಭ್ರಮದ ಸಮಾವೇಶಕ್ಕೆ ಸ್ವಾಗತ ಕೋರುವವರು ಶ್ರೀ ಟಿಎನ್ ಜವರಾಯಗೌಡರು, ವಿಧಾನ ಪರಿಷತ್ ಸದಸ್ಯರು, ಸ್ಥಳ ಕೊಮ್ಮಘಟ್ಟ, ನೈಸ್ ಗ್ರೌಂಡ್, ಕೆಂಗೇರಿ, ಬೆಂಗಳೂರು. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಶಾಂತಿ ಮಾತುಕತೆಗೂ ಮುನ್ನ ಭಾರತದಲ್ಲಿನ ಇಸ್ರೇಲ್ ರಾಯಭಾರಿ ರುವೆನ್ ಅಜರ್ ಪಾಕಿಸ್ತಾನದ ಬಗ್ಗೆ ತೀವ್ರ ಸಂದೇಹವನ್ನ ವ್ಯಕ್ತಪಡಿಸಿದ್ದಾರೆ. ಇಸ್ರೇಲ್ ಆ ದೇಶವನ್ನ ನಂಬುವುದಿಲ್ಲ ಮತ್ತು ಅಮೆರಿಕ ಕೂಡ ಇದೇ ದೃಷ್ಟಿಕೋನವನ್ನ ಹೊಂದಿದೆ. ಈ ಪ್ರಕ್ರಿಯೆಯಲ್ಲಿ ಈಗ ಪಾಕಿಸ್ತಾನದ ಪಾತ್ರವನ್ನ ಕೇವಲ ಸಾಗಣೆ ಸೌಲಭ್ಯವಾಗಿ ಪರಿಗಣಿಸಲಾಗಿದೆ ಅಂತ ಹೇಳಿದ್ದಾರೆ. ಮಾಧ್ಯಮವೊಂದರ ಜೊತೆ ಮಾತನಾಡಿರುವಂತಹ ಇಸ್ರೇಲ್ ರಾಯಭಾರಿ ರುವೆನ್ ಅಜರ್, ನಾವು ಪಾಕಿಸ್ತಾನಿಗಳನ್ನ ನಂಬುವುದಿಲ್ಲ ಮತ್ತು ಅಮೆರಿಕನ್ನರನ್ನು ಅವರನ್ನು ಕೂಡ ನಂಬುವ ಮಟ್ಟಕ್ಕೆ ನೀವು ಅತಿಯಾದ ಉತ್ಸಾಹವನ್ನ ತೋರಬಾರದು ಅಂತ ನಾನು ಭಾವಿಸ್ತೇನೆ. ಇದು ಸಹಾಯಕ ಪಾತ್ರ ಅಷ್ಟೇ, ಅದಕ್ಕಿಂತ ಹೆಚ್ಚೇನೂ ಅಲ್ಲ. ಈ 2 ವಾರಗಳ ವಿರಾಮದ ಸಮಯದಲ್ಲಿ ಅಮೆರಿಕ ಏನ್ ಮಾಡ್ತಾ ಇದೆ ಅನ್ನೋದು ಮುಖ್ಯ. ಪರಿಸ್ಥಿತಿಯನ್ನ ಸ್ಥಿರಗೊಳಿಸೋಕೆ ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅವಲಂಬಿಸಿದ್ದೇವೆ ಅಷ್ಟೇ. ಇದೇ ವೇಳೆ ಹಮಾಸ್ ಮತ್ತು ಲಷ್ಕರ್ ಎ ತೊಯ್ಬಾ ಸೇರಿದಂತೆ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಗುಂಪುಗಳ ನಡುವೆ ಬೆಳೀತಾ ಇರುವಂತಹ ಸಂಪರ್ಕಗಳ ಬಗ್ಗೆ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಜತಾಂತ್ರಿಕ ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸಿರುವಂತಹ ಪಾಕಿಸ್ತಾನಕ್ಕೆ ಇಸ್ರೇಲ್ ರಾಯಭಾರಿಯ ಈ ಹೇಳಿಕೆ ಸದ್ಯ ಭಾರಿ ಮುಜುಗರವನ್ನ ತಂದೊಡ್ಡಿದೆ.